ಜರ್ನಿಯಲ್ಲಿ ಇವತ್ತು 28ನೇ ದಿನ. ಏನಪ್ಪ ಅಂದರೆ ನಾವು ಬೆಳಗ್ಗೆ 5 ಗಂಟೆಯಲ್ಲಿ ಮಾಡೋ ನಿದ್ದೆ ತುಂಬ ಮಜಾ ಸಿಗುತ್ತೆ ಮತ್ತು ಎದ್ದೇಳೋಕ್ಕಾಗಲ್ಲ. ಆದರೆ ಬೆಳಗ್ಗೆ 5 ಗಂಟೆಗೆ ಎದ್ದರೆ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು. ಮತ್ತು ಓದೋಕ್ಕೂ ಅಷ್ಟೇ 2 ಅವರ್ ಮೇಲೆ ಓದೋಕ್ಕೆ ಕೂತ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಆದರೆ 2 ಅವರ್ಗಿಂತ ಜಾಸ್ತಿ ಓದಿದ್ರೆ ಬಾಡಿಗೆ ಮತ್ತು ಬ್ರೈನ್ಗೆ ತುಂಬ ಒಳ್ಳೆಯದು. ನಾವು ಯಾವುದೇ ಒಳ್ಳೆ ವಿಷಯ ಮಾಡೋಕ್ಕೆ ಹೋದ್ರೂ ಅದಕ್ಕೆ ತುಂಬ ಅಡೆತಡೆಗಳು ಬರ್ತಾನೆ ಇರ್ತವೆ. ಆದರೆ ಆ ಅಡೆತಡೆಗಳನ್ನ ಮೀರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಬೆನಿಫಿಟ್ಸು ತುಂಬ ಒಳ್ಳೆ ಬೆನಿಫಿಟ್ಸು ಇರುತ್ತೆ. ಅದಕ್ಕೋಸ್ಕರ ನಾವು ಅಡೆತಡೆಗೆ ಎದುರುಕೊಂಡು ಯಾವತ್ತೂ ನಿಲ್ಲಬಾರ್ದು. ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕೆಲಸನ ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು, ಎಷ್ಟೇ ತೊಂದರೆಗಳು ಬಂದ್ರೂ. ಬನ್ನಿ ಇದರಿಂದ 28ನೇ ದಿನದ ರನ್ನಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಅಂದ್ಕೊಂಡಂಗೆ 7 ಕಿಲೋಮೀಟ್ರನ್ನ ಇವತ್ತು ಕಂಪ್ಲೀಟ್ ಮಾಡೋಣ. 28ನೇ ದಿನದ ರನ್ನಿಂಗ್ ಜರ್ನಿ ಕಂಪ್ಲೀಟ್ ಆಯಿತು. ಅಂದ್ಕೊಂಡಂಗೆ 7 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬರೀ 3 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಈಸಿ ಅಂದ್ಕೊಂಡೆ 7 ಕಿಲೋಮೀಟ್ರು. ಲಾಸ್ಟ್ ಟೈಮ್ 6.5 ಕಿಲೋಮೀಟ್ರ್ ರನ್ ಮಾಡಿದ್ನಲ್ಲ, ಈಗ 7 ಕಂಪ್ಲೀಟ್ ಮಾಡ್ಬೋದು ಅಂದ್ಕೊಂಡೆ. ಗ್ಯಾಪು ಎಷ್ಟು ಎಫೆಕ್ಟ್ ಕೊಡುತ್ತೆ ಅಂತ ಇವತ್ತು ನಿಜವಾಗ್ಲೂ ಗೊತ್ತಾಗ್ಬಿಡ್ತು. ಹೆವಿ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ 7 ರನ್ ಮಾಡೋಷ್ಟಕ್ಕೆ. ಅದಕ್ಕೆ 3ಗೆ ಸ್ಟಾಪ್ ಮಾಡಿದೆ. ಆದಷ್ಟು ಈ ವೀಕಲ್ಲಿ 7 ಕಿಲೋಮೀಟ್ರ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿರ್ತೀನಿ. 30ನೇ ದಿನ ರನ್ನಿಂಗ್ ಜರ್ನಿ ಸಿಗೋಣ. ಥ್ಯಾಂಕ್ ಯು, ಬಾಯ್.